ಇಂಗ್ಲೆಂಡ್ ತಂಡವನ್ನು ಸೋಲಿಸಿ ವರ್ಲ್ಡ್ ಕಪ್ ಫೈನಲ್ಗೆ ತಲುಪಿದ ತಕ್ಷಣ ಟೀಂ ಇಂಡಿಯಾಗೆ ಸಿಕ್ಕಿತು ಒಟ್ಟಿಗೆ 5 ದೊಡ್ಡ ಸಂತೋಷದ ಸುದ್ದಿ. ಇಡೀ ಟೀಂ ಇಂಡಿಯಾದಲ್ಲಿ ಹಬ್ಬಿತು ಸಂತೋಷದ ಅಲೆ. ಇದನ್ನು ನೋಡಿ ನ್ಯೂಜಿಲೆಂಡ್ ಕೂಡ ಆಶ್ಚರ್ಯಗೊಂಡಿದೆ. ಫೈನಲ್ ಪಂದ್ಯಕ್ಕಾಗಿ ನ್ಯೂಜಿಲೆಂಡ್ ತಂಡದ ವಿರುದ್ಧ ಆಡಲು ಅಹಮದಾಬಾದ್ಗೆ ತಲುಪುತ್ತಿದ್ದಂತೆಯೇ ಟೀಂ ಇಂಡಿಯಾಗೆ 5 ದೊಡ್ಡ ಶುಭ ಸುದ್ದಿಗಳು ಬಂದಿವೆ. ಇದನ್ನು ನೋಡಿ ನ್ಯೂಜಿಲೆಂಡ್ ತಂಡದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಈ ಸುದ್ದಿಗಳು ಟೀಂ ಇಂಡಿಯಾದ ಗೆಲುವಿನ ಭರವಸೆಯಂತೆ ಕಾಣುತ್ತಿವೆ. ವಿರೋಧಿ ತಂಡಕ್ಕೆ ಭಾರೀ ಹೊಡೆತ ಬೀಳುವುದು ಖಚಿತ ಎಂಬಂತೆ ವಾತಾವರಣ ನಿರ್ಮಾಣವಾಗಿದೆ. ಒಂದೇ ಪಂದ್ಯದಲ್ಲಿ ಚೂರುಚೂರಾಗಿತು 5 ದೊಡ್ಡ ದಾಖಲೆಗಳು. ಮತ್ತೆ ಮಣ್ಣಾಯಿತು ಇಂಗ್ಲೆಂಡ್ ತಂಡದ ಎಲ್ಲ ಕನಸುಗಳು. ಬೇಥಲ್ನ ಶತಕವೂ ಸಹ ತಂಡಕ್ಕೆ ಉಪಯೋಗವಾಗಲಿಲ್ಲ. ಟೀಂ ಇಂಡಿಯಾ ಮಾಡಿತು ಒಂದು ಮಹಾನ್ ಸಾಧನೆಯನ್ನು. ಯಾವಾಗ ಗೆಲುವಿನೊಂದಿಗೆ ಸಂತೋಷದ ಸುದ್ದಿ ಕೂಡ ಸೇರುತ್ತದೆಯೋ ಆಗ ಸಂಭ್ರಮ ಇನ್ನೂ ಹೆಚ್ಚಾಗುತ್ತದೆ. ಟೀಂ ಇಂಡಿಯಾ ಫೈನಲ್ಗೆ ತಲುಪಿದಾಗ ನಿರೀಕ್ಷೆಗಳು ಆಕಾಶ ಮುಟ್ಟುತ್ತವೆ. ಹೌದು ಸ್ನೇಹಿತರೆ, ವಾಂಖೆಡೆ ಮೈದಾನದಲ್ಲಿ ಇಂಗ್ಲೆಂಡ್ ತಂಡವನ್ನು ಸೋಲಿಸಿ ಟೀಂ ಇಂಡಿಯಾ ಟಿ20 ವರ್ಲ್ಡ್ ಕಪ್ ಫೈನಲ್ಗೆ ಪ್ರವೇಶಿಸಿದೆ. ಈ 7 ರನ್ಗಳ ರೋಚಕ ಜಯವು ಕೋಟ್ಯಂತರ ಭಾರತೀಯ ಅಭಿಮಾನಿಗಳಿಗೆ ಸಂತೋಷದಿಂದ ಕುಣಿಯುವ ಅವಕಾಶವನ್ನು ನೀಡಿದೆ. ಆದರೆ ಈ ಗೆಲುವಿನೊಂದಿಗೆ ಕೇವಲ ಫೈನಲ್ ಟಿಕೆಟ್ ಮಾತ್ರ ಸಿಗಲಿಲ್ಲ. ಒಂದೇ ಸಮಯದಲ್ಲಿ 5 ದೊಡ್ಡ ಸಂತೋಷದ ಸುದ್ದಿಗಳು ಕೂಡ ಹೊರಬಂದಿವೆ. ಅವುಗಳು ದೇಶದಾದ್ಯಂತ ಕ್ರಿಕೆಟ್ ಅಭಿಮಾನಿಗಳ ಉತ್ಸಾಹವನ್ನು ದ್ವಿಗುಣಗೊಳಿಸಿವೆ. ಅದಕ್ಕಾಗಿಯೇ ಈಗ ಕ್ರಿಕೆಟ್ ವಲಯಗಳಲ್ಲಿ ಒಂದೇ ಪ್ರಶ್ನೆ ಕೇಳಿಸುತ್ತಿದೆ: ಈ ಬಾರಿ ಟೀಂ ಇಂಡಿಯಾ ಟ್ರೋಫಿಯನ್ನು ಎತ್ತಲಿದೆಯೇ ಎಂಬುದು. ಹೀಗಾಗಿ ಫೈನಲ್ ಪಂದ್ಯಕ್ಕಾಗಿ ಅಹಮದಾಬಾದ್ಗೆ ತಲುಪುತ್ತಿದ್ದಂತೆಯೇ ಟೀಂ ಇಂಡಿಯಾಗೆ ದೊರೆತ 5 ದೊಡ್ಡ ಸಂತೋಷದ ಸುದ್ದಿಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾವು ನಿಮಗೆ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ನಿಜವಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ಮೊದಲ ಮತ್ತು ಅತಿ ದೊಡ್ಡ ಸಂತೋಷದ ಸುದ್ದಿ ಎಂದರೆ ಟೀಂ ಇಂಡಿಯಾ 4ನೇ ಬಾರಿ ಟಿ20 ವರ್ಲ್ಡ್ ಕಪ್ ಫೈನಲ್ಗೆ ತಲುಪಿದೆ. ಇದಕ್ಕೂ ಮೊದಲು ಕೂಡ ಭಾರತ ಈ ಟೂರ್ನಮೆಂಟ್ನ ಫೈನಲ್ಗೆ ಹಲವು ಬಾರಿ ತಲುಪಿದೆ. ಆದರೆ ಸತತ 2ನೇ ಬಾರಿ ಫೈನಲ್ ಆಡುವುದು ಸ್ವತಃ ಒಂದು ದೊಡ್ಡ ಸಾಧನೆ ಎಂದು ಪರಿಗಣಿಸಲಾಗುತ್ತಿದೆ. ಕಳೆದ ವರ್ಲ್ಡ್ ಕಪ್ನಲ್ಲಿಯೂ ಟೀಂ ಇಂಡಿಯಾ ಪ್ರಶಸ್ತಿಯನ್ನು ಗೆದ್ದಿತ್ತು ಮತ್ತು ಈಗ ಮತ್ತೆ ಅದೇ ಅವಕಾಶ ಎದುರಾಗಿದೆ. ಅಂದರೆ ಇತಿಹಾಸ ಮತ್ತೊಮ್ಮೆ ರಿಪೀಟ್ ಆಗಲು ಸಿದ್ಧವಾಗಿದೆ ಎಂಬಂತೆ ಕಾಣುತ್ತಿದೆ. ಅದಕ್ಕಾಗಿಯೇ ನ್ಯೂಜಿಲೆಂಡ್ ಶಿಬಿರದಲ್ಲಿಯೂ ಕೋಲಾಹಲ ಹೆಚ್ಚಾಗಿದೆ. 2ನೇ ದೊಡ್ಡ ಸಂತೋಷದ ಸುದ್ದಿ ತಂಡದ ಸ್ಫೋಟಕ ಬ್ಯಾಟಿಂಗ್ಗೆ ಸಂಬಂಧಿಸಿದೆ. ಈ ಸಂಪೂರ್ಣ ಟೂರ್ನಮೆಂಟ್ನಲ್ಲಿ ಭಾರತೀಯ ಬ್ಯಾಟ್ಸ್ಮನ್ಗಳು ರಂಗಳ ಮಳೆ ಸುರಿಸಿದ ರೀತಿಯು ಎದುರಾಳಿ ತಂಡಗಳ ನಿದ್ರೆ ಕೆಡಿಸಿದೆ. ಇಂಗ್ಲೆಂಡ್ ವಿರುದ್ಧದ ಸೆಮಿಫೈನಲ್ ಪಂದ್ಯದಲ್ಲಿ 253 ರನ್ಗಳ ಭಾರಿ ಟೋಟಲ್ ಇದಕ್ಕೆ ದೊಡ್ಡ ಉದಾಹರಣೆ. ಸಂಜು ಸ್ಯಾಮ್ಸನ್ ಅವರ 89 ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಗಲಿ ಅಥವಾ ಇಶಾನ್ ಕಿಶನ್ ಅವರ ಸಿಡಿಲಿನಂತೆ ಘರ್ಜಿಸಿದ ಬ್ಯಾಟಿಂಗ್ ಆಗಲಿ, ಪ್ರತಿಯೊಂದು ಪಂದ್ಯದಲ್ಲೂ ಭಾರತೀಯ ಬ್ಯಾಟ್ಸ್ಮನ್ಗಳು ಎದುರಾಳಿ ಬೌಲರ್ಗಳ ಮೇಲೆ ಭಾರಿ ಒತ್ತಡ ಸೃಷ್ಟಿಸಿದ್ದಾರೆ. ಅದಕ್ಕಾಗಿಯೇ ಕ್ರಿಕೆಟ್ ತಜ್ಞರು ಕೂಡ ಹೇಳುತ್ತಿರುವುದು ಏನೆಂದರೆ ಇದೇ ಫಾರ್ಮ್ ಮುಂದುವರಿದರೆ ಫೈನಲ್ನಲ್ಲಿ ಟೀಂ ಇಂಡಿಯಾ ಮೇಲುಗೈ ಸಾಧಿಸುವ ಸಾಧ್ಯತೆ ಹೆಚ್ಚಿದೆ. 3ನೇ ದೊಡ್ಡ ಸಂತೋಷದ ಸುದ್ದಿ ತಂಡದ ಸಂಯೋಜನೆಗೆ ಸಂಬಂಧಿಸಿದೆ. ಚರ್ಚೆಗಳ ಪ್ರಕಾರ ಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾದ ಪ್ಲೇಯಿಂಗ್ 11ನಲ್ಲಿ ದೊಡ್ಡ ಬದಲಾವಣೆ ಕಾಣಿಸಬಹುದು. ಅಭಿಷೇಕ್ ಶರ್ಮಾ ಈ ಸಂಪೂರ್ಣ ಟೂರ್ನಮೆಂಟ್ನಲ್ಲಿ ನಿರೀಕ್ಷಿತ ಮಟ್ಟದ ಪ್ರದರ್ಶನ ನೀಡಲು ಸಾಧ್ಯವಾಗಿಲ್ಲ. ಆದ್ದರಿಂದ ಅವರ ಸ್ಥಾನದಲ್ಲಿ ರಿಂಕು ಸಿಂಗ್ ಅವರಿಗೆ ಅವಕಾಶ ನೀಡಬಹುದು ಎಂದು ಅಂದಾಜಿಸಲಾಗುತ್ತಿದೆ. ರಿಂಕು ಸಿಂಗ್ ಅವರನ್ನು ದೊಡ್ಡ ಪಂದ್ಯಗಳ ಆಟಗಾರನೆಂದು ಪರಿಗಣಿಸಲಾಗುತ್ತದೆ ಮತ್ತು ಅವರ ಆಕ್ರಮಣಕಾರಿ ಬ್ಯಾಟಿಂಗ್ ನ್ಯೂಜಿಲೆಂಡ್ ಬೌಲರ್ಗಳಿಗೆ ದೊಡ್ಡ ಸವಾಲಾಗಬಹುದು. ಈ ನಿರ್ಧಾರ ಕೈಗೊಳ್ಳಲಾದರೆ ಟೀಂ ಇಂಡಿಯಾದ ಬ್ಯಾಟಿಂಗ್ ಇನ್ನಷ್ಟು ಅಪಾಯಕಾರಿ ಆಗುವ ಸಾಧ್ಯತೆ ಇದೆ. 4ನೇ ದೊಡ್ಡ ಸಂತೋಷದ ಸುದ್ದಿ ಬೌಲರ್ಗಳಿಗೆ ಸಂಬಂಧಿಸಿದೆ. ಆ ಹೆಸರು ಕುಲ್ದೀಪ್ ಯಾದವ್. ಚರ್ಚೆಯ ಪ್ರಕಾರ ತಂಡದ ಮಾರ್ಗದರ್ಶಕ ಮತ್ತು ಕೋಚ್ ಗಂಭೀರ್ ನ್ಯೂಜಿಲೆಂಡ್ ವಿರುದ್ಧ ಕುಲ್ದೀಪ್ ಯಾದವ್ ಅವರನ್ನು ಒಂದು ಬ್ರಹ್ಮಾಸ್ತ್ರದಂತೆ ಬಳಸಬಹುದು ಎಂದು ಹೇಳಲಾಗುತ್ತಿದೆ. ವಾಸ್ತವವಾಗಿ ಕಳೆದ ಕೆಲವು ಪಂದ್ಯಗಳಲ್ಲಿ ವರುಣ್ ಚಕ್ರವರ್ತಿ ಅವರ ಲೈನ್ ಅಂಡ್ ಲೆಂಗ್ತ್ ಸ್ವಲ್ಪ ಅಸ್ಥಿರವಾಗಿ ಕಾಣಿಸಿಕೊಂಡಿದೆ. ಇದೇ ಕಾರಣದಿಂದ ಈಗ ತಂಡದ ನಿರ್ವಹಣಾ ಮಂಡಳಿ ಕುಲ್ದೀಪ್ ಯಾದವ್ ಮೇಲೆ ದೊಡ್ಡ ಚಾನ್ಸ್ ತೆಗೆದುಕೊಳ್ಳಲು ಸಿದ್ಧವಾಗಿದೆ. ಕುಲ್ದೀಪ್ ಯಾದವ್ ಅವರ ತಿರುಗುವ ಚೆಂಡುಗಳು ನ್ಯೂಜಿಲೆಂಡ್ ಬ್ಯಾಟ್ಸ್ಮನ್ಗಳನ್ನು ಸಂಕಷ್ಟಕ್ಕೆ ಸಿಲುಕಿಸಬಹುದು ಮತ್ತು ಅದು ಟೀಂ ಇಂಡಿಯಾದಿಗೆ ದೊಡ್ಡ ಆಯುಧವಾಗಬಹುದು. 5ನೇ ಸಂತೋಷದ ಸುದ್ದಿ ವೇಗದ ಬೌಲಿಂಗ್ ವಿಭಾಗಕ್ಕೆ ಸಂಬಂಧಿಸಿದೆ. ಚರ್ಚೆಯ ಪ್ರಕಾರ ಫೈನಲ್ ಪಂದ್ಯದಲ್ಲಿ ಮೊಹಮ್ಮದ್ ಸಿರಾಜ್ ಅವರಿಗೆ ಅವಕಾಶ ಸಿಗಬಹುದು. ಸಿರಾಜ್ ಅವರ ವೇಗ ಮತ್ತು ಸ್ವಿಂಗ್ ಬೌಲಿಂಗ್ ದೊಡ್ಡ ಪಂದ್ಯಗಳಲ್ಲಿ ಹಲವಾರು ದೊಡ್ಡ ಎದುರಾಳಿ ತಂಡಗಳಿಗೆ ತೊಂದರೆ ನೀಡಿದೆ. ಅವರನ್ನು ಪ್ಲೇಯಿಂಗ್ 11ನಲ್ಲಿ ಸೇರಿಸಿದರೆ ನ್ಯೂಜಿಲೆಂಡ್ನ ಟಾಪ್ ಆರ್ಡರ್ ಮೇಲೆ ಹೆಚ್ಚಿನ ಒತ್ತಡ ಉಂಟಾಗಬಹುದು. ಇದಕ್ಕಾಗಿಯೇ ತಂಡದ ನಿರ್ವಹಣಾ ಮಂಡಳಿ ಕೊನೆಯ ಪಂದ್ಯಕ್ಕಾಗಿ ಹಲವು ತಂತ್ರಗಳ ಮೇಲೆ ಕೆಲಸ ಮಾಡುತ್ತಿದೆ, ಫೈನಲ್ನಲ್ಲಿ ಯಾವುದೇ ತಪ್ಪು ಆಗದಂತೆ ನೋಡಿಕೊಳ್ಳಲು. ಒಟ್ಟಾರೆ ನೋಡಿದರೆ ಇಂಗ್ಲೆಂಡ್ ವಿರುದ್ಧದ ಗೆಲುವು ಟೀಂ ಇಂಡಿಯಾವನ್ನು ಕೇವಲ ಫೈನಲ್ಗೆ ಮಾತ್ರ ಕೊಂಡೊಯ್ದಿಲ್ಲ, ಜೊತೆಗೆ 5 ದೊಡ್ಡ ಸಂತೋಷದ ಸುದ್ದಿಗಳನ್ನು ಕೂಡ ತಂದಿದೆ. ಒಂದು ಕಡೆ ದಾಖಲೆ ಮುರಿಯುವ ಬ್ಯಾಟ್ಸ್ಮನ್ಗಳ ಆತ್ಮವಿಶ್ವಾಸ ಇದ್ದರೆ, ಇನ್ನೊಂದು ಕಡೆ ತಂಡದ ಸಂಯೋಜನೆಯಲ್ಲಿ ಬದಲಾವಣೆಯ ಸಾಧ್ಯತೆಗಳು ಇವೆ. ಅದಕ್ಕಾಗಿಯೇ ಈಗ ನ್ಯೂಜಿಲೆಂಡ್ ವಿರುದ್ಧ ನಡೆಯಲಿರುವ ಫೈನಲ್ ಪಂದ್ಯವನ್ನು ಕುರಿತು ದೇಶದಾದ್ಯಂತ ಉತ್ಸಾಹ ಆಕಾಶಕ್ಕೇರಿದೆ. ಎಲ್ಲರ ಗಮನವು ಅಹಮದಾಬಾದ್ನ ಆ ದೊಡ್ಡ ಪಂದ್ಯಕ್ಕೆ ಕೇಂದ್ರೀಕೃತವಾಗಿದೆ. ಅಲ್ಲಿ ವಿಶ್ವದ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಮತ್ತೊಂದು ಐತಿಹಾಸಿಕ ಮುಖಾಮುಖಿಗೆ ಸಾಕ್ಷಿಯಾಗಲಿದೆ ಹಾಗೂ ಕೋಟ್ಯಾಂತರ ಭಾರತೀಯ ಅಭಿಮಾನಿಗಳಿಗೆ ಆಶೆ ಇದೆ. ಸೆಮಿಫೈನಲ್ನಲ್ಲಿ ಭಾರತ ಇಂಗ್ಲೆಂಡ್ ಅನ್ನು ಹೇಗೆ ಸೋಲಿಸಿತೋ ಅದೇ ಶೈಲಿಯಲ್ಲಿ ಫೈನಲ್ನಲ್ಲಿ ಕೂಡ ನ್ಯೂಜಿಲೆಂಡ್ ಅನ್ನು ಸೋಲಿಸಿ ತ್ರಿವರ್ಣ ಧ್ವಜವನ್ನು ಮತ್ತೆ ವಿಶ್ವ ಕ್ರಿಕೆಟ್ನ ಶಿಖರದಲ್ಲಿ ಹಾರಿಸುವುದು ಎಂದು. ಸ್ನೇಹಿತರೆ, ನಿಮ್ಮ ಪ್ರಕಾರ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಫೈನಲ್ ಪಂದ್ಯವನ್ನು ಯಾವ ತಂಡ ಗೆಲ್ಲುತ್ತದೆ? ಕಮೆಂಟ್ ಮೂಲಕ ತಿಳಿಸಿ.